I bless you with wisdom. May your future be bright and guided by divine light. Embrace the path with courage. ಬನ್ನಿ, ನಿಮ್ಮ ಪಾರ್ಟ್ನರ್ ಕರೆಂಟ್ ಎನರ್ಜಿ ತುಂಬಾ ನೆನಪಲ್ಲಿ ಇದ್ದಾರೆ. ಸೊ ಒಂದೊಳ್ಳೆ ಎನರ್ಜಿಲಿ ಇದ್ದಾರೆ, ಪಾರ್ಟಿ ಮೂಡಲ್ಲಿ ಇದ್ದಾರೆ. ಜೊತೆಗೆ ಫ್ರೆಂಡ್ಸ್ ಜೊತೆ ಏನೋ ಒಂದು ರಿಸ್ಕಿ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ನೆನಪುಗಳು ಅವರಿಗೆ ಕಾಡ್ತಾ ಇರೋದ್ರಿಂದ ಎಕ್ಸನ್ನ ಭೇಟಿ ಆಗುವಂತ ಪ್ರಯತ್ನದಲ್ಲಿ ಒಂದಷ್ಟು ತೊಂದರೆಗಳನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ ಅಂತ ಕೂಡ ಹೇಳಬಹುದು. ಸೊ ಒಂದಷ್ಟು ಅವ್ರ ಟೈಮ್ ಚೆನ್ನಾಗಿದೆ. ಸೊ ಮತ್ತೆ ಚೆನ್ನಾಗಿದ್ದಂಥ ಸಮಯಕ್ಕೆ ಮತ್ತೆ ಹೋಗಬೇಕು ಅನ್ನುವಂಥ ಪ್ರಯತ್ನಗಳನ್ನ ಅವರು ಪಡ್ತಿದ್ದಾರೆ. ಸೊ ಕೆಲವು ಫ್ರೆಂಡ್ಸ್, ಇಟ್ಸ್ ಎ ಜನರಲ್ ರೀಡಿಂಗ್, ಕೆಲವು ಫ್ರೆಂಡ್ಸ್ ಜೊತೆ ಆ ಇಲ್ದೇ ಇರೋ ದುರಭ್ಯಾಸಗಳನ್ನೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಇನ್ ಕೆಲವರು ಮಾತಾಡೋದನ್ನ ನಿಲ್ಸಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಸಮಥಿಂಗ್ ಸ್ಟೋನ್ ತರ, ಎಲ್ಲೂ ಹೋಗ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಯಾರ ಜೊತೆನೂ ಬೆರಿತಾ ಇಲ್ಲ, ಕೂತಿದ್ದ ಜಾಗದಲ್ಲೇ ಕೂತಿರೋದು, ನಿಂತಿದ್ದ ಜಾಗದಲ್ಲೇ ನಿಂತಿರೋದು, ಈ ತರ ಇದ್ದಾರೆ. ಸೊ ತುಂಬಾ ಟ್ರಿಗರ್ ಆಗಿದ್ದಾರೆ ಅವರು ತಮ್ಮ ಫ್ಲಾಶ್ ಬ್ಯಾಕ್ ಇಂದ. ಸೊ ಅದರಿಂದ ಹೊರಬರಕ್ ಆಗ್ದಿರಾ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಕೆಲವರು ಅವರ ಚೈಲ್ಡ್ಹುಡ್ ಮೆಮೊರೀಸ್ ಇಂದ ಅಥವಾ ಚೈಲ್ಡ್ಹುಡ್ ಅಲ್ಲಿ ಆಗಿದ್ದಂತ ಇನ್ಸಿಡೆಂಟ್ಸ್ ನ ಈಗ ನೆನ್ಸ್ಕೊಂಡು ದುಃಖ ಪಡ್ತಿದ್ದಾರೆ. ಬಹಳಷ್ಟು ವಿಚಾರಗಳಿಗೆ ಅವ್ರಿಗೆ ಕ್ಲಾರಿಟಿ ಸಿಕ್ಕಿದೆ, ಅದು ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇದೆ. ಸೊ ಇನ್ ಕೆಲವರು ಸೋಲ್ಮೇಟ್ ಜೊತೆ ಡೀಪ್ ಲವ್ ಅಲ್ಲಿ ಇದ್ದಾರೆ. ಸೊ ಲೈಫ್ ಪಾರ್ಟ್ನರ್ ಆಗುವಂಥದ್ದು, ಮ್ಯಾರೇಜ್ ವಿಚಾರವಾಗಿ ಅವರು ಸ್ಟ್ರಾಂಗ್ ಆಗಿ ಇದ್ದಾರೆ ಅನ್ನುವಂಥದ್ದು ಇದೆ. ಮತ್ತೆ ಒಂದಷ್ಟು ರಿವೆಂಜ್ ಎನರ್ಜಿಲಿ ಕೂಡ ಕೆಲವರು ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ನೆಗೆಟಿವಿಟಿ ಮುಖಾಂತರ ಒಂದಷ್ಟು ನೆಗೆಟಿವಿಟಿ ಮಾಡಿ ಸಮಥಿಂಗ್ ಏನೋ ರಿವೆಂಜ್ ತಗೊಳ್ಳೋದ್ರಲ್ಲಿ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಫಾರ್ಚುನೇಟ್ ಏನು ಅಂದ್ರೆ ಇಲ್ಲಿ ಸುಳ್ಳು ಎಲ್ರಿಗೂ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನೆಗೆಟಿವಿಟಿ ಎಂಡ್ ಆಗುವಂತ ಸಾಧ್ಯತೆಗಳು, ನೆಗೆಟಿವಿಟಿ ಎಂಡ್ ಆಗುವಂತ ಒಂದಷ್ಟು ಸೂಚನೆಗಳು ಇದೆ ಇಲ್ಲಿ ಅನ್ನುವಂಥದ್ದು ಇದೆ. ಗೊತ್ತಿಲ್ಲ, ಸಮಥಿಂಗ್ ರಿಸ್ಕಿ ಇದೆ ಇಲ್ಲಿ, ಸಮಥಿಂಗ್ ವೆರಿ ಬಿಗ್ ರಿಸ್ಕ್ ಇದೆ. ಎಕ್ಸ್ಟ್ರೀಮ್ ಲೆವೆಲ್, ಅವಾಗ್ಲೇ ಹೇಳ್ದಂಗೆ ಸಮಥಿಂಗ್ ಏನೋ ರಿಸ್ಕ್ ಇದೆ, ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಹಾರ್ಶ್ನೆಸ್ ಇದೆ. ಸೊ ಸೀರಿಯಸ್ ಆಗಿ ಒಂದು ಒಳ್ಳೆ ಡಿಸಿಷನ್ ತಗೊಂಡ್ರೆ ಡೆಫಿನೆಟ್ಲಿ ಒಂದು ಒಳ್ಳೆ ಇದಾಗತ್ತೆ. ಇಲ್ಲ ಅಂದ್ರೆ ನಿಮ್ ಪಾರ್ಟ್ನರ್ ನೀವ್ ಯಾರ ಜೊತೆ ಇದೀರೋ ಅವ್ರಿಗೆ ಸಿಕ್ಕಾಪಟ್ಟೆ ತೊಂದರೆ ಮಾಡ್ತಾರೆ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ತೊಂದರೆ ಮಾಡ್ತಾರೆ. ನೋ ಮೋರ್ ಚಾನ್ಸ್ ಅನ್ನುವಂತ ರೀತಿಲಿ ಮಾಡ್ತಾರೆ. ಬಟ್ ಕೆಲವರಿಗೆ ಬೇರೆ ಕಡೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ ಎಲ್ಲಾನು ಬಿಟ್ಟು ಹಾಕಿ ಲೆಟ್ ಗೋ ಮಾಡಿ ಒಂದು ನ್ಯೂ ಬಿಗಿನಿಂಗ್ ಶುರು ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಆಗ್ಲೇ ಹೇಳ್ದಂಗೆ ಕೆಲವರಿಗೆ ನೆಗೆಟಿವಿಟಿ ಇಂದ ಅಂದ್ರೆ ಒಂದಷ್ಟು ಪ್ರಯೋಗಗಳನ್ನ ಮಾಡಿ ಘೋಸ್ಟಿಂಗ್ ಎನರ್ಜಿ ಮಾಡಿದ್ದಾರೆ. ಅಂದ್ರೆ ಒಂದಷ್ಟು ನೆಗೆಟಿವ್ ಎನರ್ಜಿನ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ದೇಹದ ಮೇಲೆ ಬಿಟ್ಟು ತೊಂದರೆ ಮಾಡುವಂತ ವಿಚಾರಧಾರೆಗಳು ಅವರು ಮಾಡಿದ್ದಾರೆ. ಎಸ್ಪೆಷಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರೋಂಥವರಿಗೆ ಈ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಇದೆ. ಬಟ್ ನೀವಾಗ ನೀವೇ ಎಲ್ಲಾದ್ರೂ ದೂರ ಹೋಗ್ಬಿಟ್ಟು ನಿಮ್ಮನ್ನ ನೀವು ತೊಂದರೆ ಮಾಡ್ಕೊಳ್ಬೇಕು ಅನ್ನುವಂಥ ಉದ್ದೇಶಗಳು ಇದೆ. ಸೊ ಅದನ್ನ ಅವಾಯ್ಡ್ ಮಾಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಬ್ಲಾಕ್ ಮಾಡಿ ಬಿಸಾಕಿ, ನಿಮಗ್ ಬೇಡದಿರುವಂತ ಕಾಂಟ್ಯಾಕ್ಟ್ಗಳನ್ನ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ನೀವಿದ್ರೆ, ಅಥವಾ ಅನ್ವಾಂಟೆಡ್ ಲವ್ ರಿಲೇಶನ್ಶಿಪ್ ಇದ್ರೆ, ಅಥವಾ ನೀವು ನಿಜವಾಗ್ಲೂ ಪ್ರೀತಿ ಅನ್ಕೊಂಡು ಆ ಕಡೆಯಿಂದ ಪ್ರೀತಿ ಇಲ್ಲ ಅಂತ ಅಂದ್ರೆ ಅದನ್ನೆಲ್ಲ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಅವಾಯ್ಡ್ ಮಾಡಿ, ಇದೆಲ್ಲದರಿಂದ ಎಸ್ಕೇಪ್ ಆಗೋದಕ್ಕೆ ಏನ್ ಮಾಡ್ಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ಭ್ರಮೇಲಿದ್ದೀರಾ, ಪ್ರೀತಿ ಅನ್ನುವಂಥ ಭ್ರಮೆ ಅಷ್ಟೇ. ಸೊ ಇಲ್ಲಿ ಯಾವುದೇ ಪ್ರೀತಿ ಇಲ್ಲ ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ಕಟ್ ಮಾಡ್ಕೊಂಡು ಈ ಬಂಧನದಿಂದ ಹೊರಗೆ ಬಂದು ನಿಮ್ಮ ನಿಜವಾದ ಪ್ರೀತಿನ ನೀವು ಪಡ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ.
ಇಲ್ಲಿ ಬರೀ ಒಂದು ದೈಹಿಕ ವಿಚಾರವಾಗಿ ನಿಮ್ಮನ್ನ ಬಳಸ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ ಹೊರತು ನಿಜವಾದ ಪ್ರೀತಿ ವಿಚಾರದಲ್ಲಿ ಯಾರು ಇಲ್ಲ. ಸೊ ಕೆಲವ್ರು ನಮಗ್ ಗೊತ್ತು ಅದಕ್ಕೆ ಅವ್ರ ಜೊತೆ ಇದೀವಿ ಅಂತ ಅಂದ್ರೆ ಅದು ನಿಮಗ್ ಬಿಟ್ಟಂತ ವಿಚಾರ. ಇದು ನಿಜವಾಗ್ಲೂ ಯಾರು ರಿಸ್ಕ್ ಅಲ್ಲಿ ಇದ್ದಾರೆ, ಯಾರ ಲೈಫ್ ರಿಸ್ಕ್ ಅಲ್ಲಿ ಇದೆ, ಯಾರ ಪಾರ್ಟ್ನರ್ ಮೋಸ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಅಷ್ಟೇ ಇಲ್ಲಿ ವಿಚಾರಗಳು ಇದೆ. ಸೊ ನ್ಯಾಯ ನಿಮ್ ಜೀವನಕ್ಕೆ ಸದ್ಯಕ್ಕೆ ನೀವೇ ಒದಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಡಿವೋರ್ಸ್ ಅಥವಾ ಕೋರ್ಟ್ ಕೇಸಿನ ವಿಚಾರದಲ್ಲಿ ಇರೋರಿಗೆ ಖಂಡಿತವಾಗ್ಲೂ ನಿಮ್ಗೆ ಅದು ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಡೇಟಿಂಗ್ ಎನರ್ಜಿಲಿ ಇದೀರಾ. ಸೊ ಹೊಸ ಪ್ರೀತಿ ಬರುವಂಥದ್ದು, ಪ್ರಪೋಸಲ್ ಬರುವಂಥದ್ದು ಕೂಡ ಇದೆ. ಸೊ ಹಳೆ ಪ್ರೇಮಿನ ಬಿಟ್ಟು ಹಾಕಿದ್ರೆ ಹೊಸ ಪ್ರೇಮಿ ಬರ್ತಾರೆ. ಮತ್ತೆ ಹೊಸ ಪ್ರೇಮಿ ಇರೋರಿಗೂ ಹೊಸ ಪ್ರೇಮಿ ಬರ್ತಾರೆ. ಹಳೆ ಪ್ರೇಮಿ ಇರೋರಿಗೆ ಹಳಬ್ರು ಹೊಸಬ್ರು ಎಲ್ರು ಕೂಡ ಬರ್ತಾರೆ. ಓಕೆ, ಕರೆಂಟ್ಲಿ ನಿಮ್ ಪಾರ್ಟ್ನರ್ ಎನರ್ಜಿ ತುಂಬಾ ಮಿಸ್ ಲೀಡಿಂಗ್ ಅಲ್ಲಿ ಇದೆ. ಸೊ ನೋಡೋಣ. ಫ್ರೈಡ್ ಅಪ್ ಆಗ್ಬಿಟ್ಟಿದ್ದಾರೆ ನಿಮ್ ಪಾರ್ಟ್ನರು. ಸ್ವಲ್ಪ ಹುಷಾರಾಗಿ ಇರಿ. ಓಕೆ, ಕೋಪದಲ್ಲಿ ಇದ್ದಾರೆ. ಜೊತೆಗೆ ಒಂದಷ್ಟು ಫ್ಯಾಮಿಲಿ ಇಶ್ಯೂಸ್ ಇದೆ. ಫ್ಯಾಮಿಲಿ ಇಶ್ಯೂಸನ್ನ ಸರಿಪಡಿಸ್ಕೊಳ್ಳಿ. ಅವರು ಕೂಡ ಫ್ಯಾಮಿಲಿ ಇಶ್ಯೂಸನ್ನ ಸರಿಪಡಿಸ್ಕೊಂಡು ಫ್ಯಾಮಿಲಿ ಕಡೆಯಿಂದ ಮದುವೆ ಆಗಬೇಕು ಅನ್ಕೊಂಡಿದ್ದಾರೆ. ಬಟ್ ಮದುವೆ ಆಗೋರು ಯಾರೇ ಇದ್ರು ಒಂದು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅವರಿಗೆ ಬೇರೆ ಒಂದು ರಿಲೇಶನ್ಶಿಪ್ ಕೂಡ ಕಾಣಿಸ್ತಾ ಇದೆ. ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.